ನಮಸ್ಕಾರ ಸ್ನೇಹಿತರೆ, ಏನಿದು ರಾಮನವಮಿದು ತುಂಬ ಲೇಟಾಗಿ ವಿಡಿಯೋನ ಪ್ರಸಾರ ಮಾಡ್ತಾಯಿದ್ದೀನಿ ಅಂದ್ಕೊಳ್ತಾ ಇದ್ದೀರಾ? ಹೌದು ಸ್ನೇಹಿತರೆ, ರಾಮನವಮಿ ಹಬ್ಬ ನನಗೆ ಒಂದು ಮಿರಾಕಲ್ಲು. ಯಾಕಂದರೆ ಅದ್ಭುತವಾದ ಒಂದು ಚಮತ್ಕಾರನ ನಾನು ತಗೊಂಡೆ. ಹಾಗಾಗಿ ಆ ಓಡಾಟದಲ್ಲಿ ವಿಡಿಯೋನ ಹಾಕೋದು ತುಂಬಾ ಲೇಟ್ ಆಯಿತು ಸ್ನೇಹಿತರೆ. ಈ ರಾಮನವಮಿ ಮಾಡಬೇಕಾದ್ರೆ ನಾನು ಹೀಗೆ ಸಿಂಪಲ್ಲಾಗೆ ಮಾಡೋದು ಅಂತಲೇ ಹೋಗಿದ್ದು. ಸಿಂಪಲ್ ಹೋಗಿ ಅದು ತುಂಬ ಜೋರು ಅನ್ನಿಸ್ಬಿಡ್ತು. ಮಾಡಿದ್ದು ನೋಡಿ, ಈ ಕೊಳದಪ್ಪಲೆಲ್ಲ ಕಮ್ಮಿನೇ ಮಾಡಿದ್ದೆ ನಾನು. ಆದರೆ ಪ್ರಸಾದನ ತಿಂದಿದ್ದು ತುಂಬ ಜನ. ಆಮೇಲೆ ನನಗೆ ಈ ರಾಮಂದೇ ಒಂದು ಆಶೀರ್ವಾದ ಅನ್ನಿಸ್ಬಿಡ್ತು ಸ್ನೇಹಿತರೆ. ಸಿಂಪಲ್ಲಾಗಿ ಮಾಡೋಕ್ಕೆ ಹೋದರೆ ಅದು ಅದ್ಭುತವಾಗಿ ಬಂದಿದ್ದು ನೋಡಿದ್ರೆ ಏನೋ ರಾಮನ ಒಂದು ಚಮತ್ಕಾರ ಅಂತಲೇ ಹೇಳಬಹುದು. ಅಷ್ಟು ಅದ್ಭುತವಾಗಿ ಈ ಹಬ್ಬ ಆಚರಣೆ ಆಗೋಯಿತು. ಈ ಹಬ್ಬದ ದಿನವೇ ಒಂದು ಗುಡ್ ನ್ಯೂಸ್ ಬಂದಿರೋದ್ರಿಂದ ನಾನು ಈ ವಿಡಿಯೋನ ಲೇಟಾಗಿ ನಿಮಗೆ ತಲುಪಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೆ ಒಂದು ಸಣ್ಣ ಕ್ಷಮೆ ಅಂತ ಹೇಳಬಲ್ಲೆ. ಯಾಕಂದರೆ ರಾಮನ ಆಶೀರ್ವಾದ ಯಾವಾಗಲೂ ಹೇಳೋದು, ರಾಮ ಮತ್ತು ಕೃಷ್ಣನ ನೆನೆಸ್ಕೊಂಡ್ರೆ ಕಷ್ಟ ಒಂದಿಷ್ಟು ಇರಲ್ಲ ಅಂತಾರೆ. ಹಾಗೆ ರಾಮ ನಮಗೆ ಒಳ್ಳೆ ಆಶೀರ್ವಾದ ಕೊಟ್ಟ ಅಂತ ಈ ಮೂಲಕ ನಾನು ಹೇಳಬಲ್ಲೆ. ಯಾವುದು ಏನು ಅಂತ ಕೆಲವೊಂದು ವಿಡಿಯೋದಲ್ಲಿ ಮುಂದೆ ನಾನು ತಿಳಿಸ್ತೀನಿ. ಯಾವ ವಿಷಯಕ್ಕೋಸ್ಕರ ನಾನು ಲೇಟ್ ವಿಡಿಯೋ ಆಯಿತು, ಅಂದರೆ ಲೇಟು ನಿಮಗೆ ಪ್ರಸಾರ ಮಾಡಲಿಕ್ಕೆ ಲೇಟ್ ಆಯಿತು ಅನ್ನೋ ಒಂದು ಕಾರಣ ಹೇಳಬಲ್ಲೆ. ರಾಮನವಮಿ ದಿನವೇ ನಮಗೆ ಶುಭ ಸುದ್ದಿ. ಜೊತೆಗೆ ನಮ್ಮ ನೈಬರ್ಸ್ಗೆ ಎಲ್ಲರಿಗೂ ಈ ರಾಮನ ಹಬ್ಬದ ಪಾನಕ ಆಗಲಿ, ಕೋಸಂಬರಿ ಆಗಲಿ, ಮಜ್ಜಿಗೆ ಆಗಲಿ ಎಲ್ಲರಿಗೂ ಹಂಚೋದಿದೆಯಲ್ಲ, ಆ ಸಂಭ್ರಮನೇ ಬೇರೆ. ಮಾಡಿದ್ದು ಸ್ವಲ್ಪ, ತಿಂದಿದ್ದು ತುಂಬ ಜನ. ರುಚಿ ತುಂಬ ಇತ್ತ. ಎಲ್ಲರೂ ಖುಷಿಯಾಗಿ ರಾಮನ ಹಬ್ಬನ ಅವರು ಎಂಜಾಯ್ ಮಾಡಿದ್ರು. ನಾನು ಮನೇಲಿ ಪ್ರತಿ ವರ್ಷವೂ ಈ ರೀತಿಯೇ ಮನೆಯಲ್ಲಿ ಸಿಂಪಲ್ಲಾಗೆ ಮಾಡ್ಕೊಳ್ಳೋದು. ಆದರೆ ಈ ವರ್ಷ ಸಿಂಪಲ್ಲಾಗೆ ಮಾಡಿದ್ದು. ಆದರೆ ತುಂಬ ಜನ ಬಂದಿದ್ದೆ ಒಂಥರ ರಾಮನ ಮಿರಾಕಲ್ ಅಂತಲೇ ಹೇಳ್ಬೋದು. ರಾಮ ಒಂಥರ ಚಮತ್ಕಾರ ಮಾಡಿಬಿಟ್ಟ ಅಂತ ನಾನು ಹೇಳಬಲ್ಲೆ. ಎಲ್ಲ ರೆಡಿ ಮಾಡಿ ಈ ರೀತಿ ಇಟ್ಕೊಂಡಿದ್ನ. ಸಿಂಪಲ್ಲಾಗಿ ತಾನೇ ಏನೋ ಒಂದು 4 ಜನಕ್ಕೆ ಹಂಚಿದ್ರೆ ಆಯಿತು ಅಂತ ನಾನು ಅಂದ್ಕೊಂಡೆ. ಅದು ನೋಡಿದ್ರೆ ಅಬ್ಬಬ್ಬಬ್ಬಬ್ಬಬ್ಬ ಏನೋ ಜೋರು ಗ್ರ್ಯಾಂಡ್ ಥರ, ಆ ಸಂಭ್ರಮನೇ ಬೇರೆ ಥರ ಇತ್ತು ಬಿಡಿ. ನಾನು ತುಂಬ ಎಂಜಾಯ್ ಮಾಡಿದೆ. ಅವ್ರನ್ನೆಲ್ಲ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ. ಅವರೆಲ್ಲ ಪಾಪ ಇಷ್ಟಪಡ್ತಾರೆ, ಬಟ್ ಬೇಡ, ಹೊರಗಡೆ ಹೋಗೋರಿಗೆ ಅವ್ರಿಗೆ ತೊಂದರೆ ಆಗಬಾರ್ದು. ಕೆಲವೊಂದು ವಿಡಿಯೋ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಾನು ನನ್ನ ವಿಡಿಯೋಗೋಸ್ಕರ ಅವ್ರನ್ನ ಬೇರೆ ಕಡೆ ಎಲ್ಲ ತೋರಿಸೋದು, ಬೇರೆ ಈ ವಿಡಿಯೋದಲ್ಲಿದ್ದೆ ಅದು ಇದು ಅಂತ, ಅದಕ್ಕೋಸ್ಕರ ಸ್ನೇಹಿತರೆ ನನ್ನ ಸ್ನೇಹಿತರುಗಳದ್ದಾಗಲಿ ನೈಬರ್ಸ್ದಾಗಲಿ ಯಾರ್ದು ನಾನು ಹೆಚ್ಚಿಗೆ ತೋರಿಸಲ್ಲ. ನಂದು ಎಷ್ಟಿದೆಯೋ ಅಷ್ಟೇ ನಾನು ಮಾಡ್ತೀನಿ. ಯಾಕಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಒಳ್ಳೇದಿರುತ್ತೆ, ಒಂದು ರೀತಿ ಮನಸ್ಸಿಗೆ ಬೇಸರ ಆಗೋವಂಥ ವಿಷಯನೂ ಆಗಿರುತ್ತಲ್ವ ಸ್ನೇಹಿತರೆ. ಯಾಕಂದರೆ ರಾಮನವಮಿ ಹಬ್ಬದಲ್ಲಿ ನಿಜಾಂಶನ ಹೊರಗಡೆ ನಾವು ಹೇಳಲೇಬೇಕು. ಇದರಲ್ಲಿ ಮುಚ್ಚು ಮರೆ ಏನೂ ಇಲ್ಲ ಸ್ನೇಹಿತರೆ. ಆ ಕಾರಣಕ್ಕೋಸ್ಕರ ಎಷ್ಟೋ ಜನ ಹೇಳ್ತೀರಾ, ಯಾಕೆ ನೀವು ಫುಲ್ ವೀಡಿಯೋ ಮಾಡೋದಿಲ್ಲ, ಮನೆ ವೀಡಿಯೋ ಎಲ್ಲ ತೋರಿಸೋದಿಲ್ಲ ಅಂತ. ಮನೇಲಿ ಇಷ್ಟಪಡೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಾನು ವಿಡಿಯೋನ ನಿಮಗೆ ಪ್ರಸಾರ ಮಾಡೋದಕ್ಕೆ ಆಗಲ್ಲ. ಕೆಲವ್ರು ಹೇಳಿದ್ರಿ ಹೋಮ್ ಟೂರು ಮಾಡಿ ಅಂತ. ಹಳೆ ವಿಡಿಯೋದಲ್ಲಿ ಒಂದ್ಸಲಿ ಮಾಡಿದ್ದೆ, ಮನೆಯಲ್ಲೆಲ್ಲ ಇಷ್ಟಪಡಲಿಲ್ಲ. ಅದಾದಮೇಲೆ ನಾನು ಮಾಡಲಿಕ್ಕೆ ಹೋಗಲಿಲ್ಲ. ಇಷ್ಟೆಲ್ಲ ಸಣ್ಣ ಪುಟ್ಟದಾಗೆ ನಾನು ಮಾಡಿ ನಿಮಗೆ ವಿಡಿಯೋದ, ಅಂದರೆ ಒಳ್ಳೆ ಕಂಟೆಂಟ್ ಇರಬೇಕಲ್ವ, ಆ ರೀತಿ ನಾನು ಮಾಹಿತಿ ನಿಮಗೆ. ಈ ಹಬ್ಬದ ದಿನ ನನಗೆ ಸಿಹಿ ಸುದ್ದಿ ಸಿಕ್ಕಿರೋದ್ರಿಂದ ಒಂದು ರೀತಿ ಖುಷಿನೇ ಅಂತಲೇ ಹೇಳಬಹುದು. ಹೀಗಾಗಿತ್ತು ಸ್ನೇಹಿತರೆ ನನ್ನ ರಾಮನವಮಿ ಹಬ್ಬದ ವಿಶೇಷತೆ. ಹೋಗಿ ಬರಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.